ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಯಾವ ರೀತಿ ನಾವು ನಿಫ್ಟಿ ಹಾಗೆ ಬ್ಯಾಂಕ್ ನಿಫ್ಟಿಲಿ ಟ್ರೇಡ್ನ ಮಾಡಬಹುದು ಅನ್ನೋದನ್ನ ಗಮನಿಸೋಣ. ಮಾರ್ಕೆಟ್ ಈಗಷ್ಟೇ ಓಪನ್ ಆಗಿದೆ, 9:16 ಆಗಿದೆ ನಮಗೆ ಟೈಮ್. ಅಂಡ್ ಪ್ರೀವಿಯಸ್ ಕ್ಲೋಸಿಂಗ್ ಏನಿದೆ ಅದೇ ಲೆವೆಲಲ್ಲಿ ಪ್ರೈಸ್ ಈಗ ಓಪನ್ ಆಗಿದೆ. ನಿನ್ನೆ ಕ್ಲೋಸಿಂಗ್ ಏನಿದೆ ಅದೇ ಲೆವೆಲಲ್ಲಿ ಓಪನ್ ಆಗಿದೆ. ನಿಫ್ಟಿಯನ್ನು ನಾವು ಗಮನಿಸೋದ್ರೆ ನಿಫ್ಟಿ ಒಂದು ರೇಂಜ್ ಅಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಲಾಸ್ಟ್ ಅನಾಲಿಸಿಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಈ ರೇಂಜಿನ ಒಳಗಡೆ ಈ ವಾರ ಎಕ್ಸ್ಪೈರಿ ಆಗ್ಬೋದು ಅನ್ನೋದು ನಮ್ಮ ಪ್ಲಾನ್ ಆಗಿರುತ್ತೆ. ಬಟ್ ನಿಫ್ಟಿ ಒಂದು ಟ್ರೆಂಡ್ ಲೈನ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡಿದೆ. ಸೊ ಯಾವ ರೀತಿ ಈ ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಆಗುತ್ತೆ, ಯಾವ ರೀತಿ ಪ್ರೈಸ್ ಇಲ್ಲಿ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಹಾಗೆ ಬ್ಯಾಂಕ್ ನಿಫ್ಟಿಯನ್ನು ನಾವು ಗಮನಿಸಿದ್ರೆ ಬ್ಯಾಂಕ್ ನಿಫ್ಟಿ ಕೂಡ ಪ್ರೀವಿಯಸ್ ಲೋ ಏನಿದೆ ಅದೇ ಲೆವೆಲಲ್ಲಿ ಸಪೋರ್ಟ್ ಅನ್ನ ಪಡಿತಾ ಇರೋದು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ, ಅಥವಾ ಪ್ರೀವಿಯಸ್ ಕ್ಲೋಸಿಂಗ್ ಏನಿದೆ ಅಲ್ಲೇ ಸಪೋರ್ಟ್ ಅನ್ನ ಪಡಿತಾ ಇರೋದು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಹಾಗಾಗಿ ಫಸ್ಟ್ ಪ್ಲಾನ್ ಏನಿರುತ್ತೆ ನಮ್ದು ಸೈಡ್ ವೇಸ್ ಟು ವಾಲಟೈಲ್ಗೆ ನಾವು ಇವತ್ತು ಪ್ಲಾನ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಆಲ್ರೆಡಿ ನಾವು ಈ ಅನಾಲಿಸಿಸ್ ಅನ್ನ ಲಾಸ್ಟ್ ಸಂಡೇ ನಾವು ಮಾಡಿದ್ವಿ. ಸೊ ಆ ಬೇಸ್ಡ್ ಆಗಿ ಫಸ್ಟ್ ಪ್ಲಾನ್ ನಮ್ದು ಸೈಡ್ ವೇಸ್ ಟು ವಾಲಟೈಲ್ಗೆ ಇರಬೇಕಾಗುತ್ತೆ. ಆ ನಂತರ ನಾವು ನಿಫ್ಟಿಯನ್ನ ಗಮನಿಸೋದ್ರೆ ನಿಫ್ಟಿ ಒಂದು ಬಾಟಮ್ ಅನ್ನ ಈ ಲೆವೆಲ್ ಅಲ್ಲಿ ಕ್ರಿಯೇಟ್ ಮಾಡಿದೆ. ಆಲ್ಮೋಸ್ಟ್ ಲೈಕ್ ಒಂದು 24,300 ಲೆವೆಲ್ ಏನಿದೆ ಇಲ್ಲಿ ಒಂದು ಲೆವೆಲ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಹಾಗೆ 24,500 ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಲೆವೆಲ್ ಆಗಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಈ ಎಲ್ಲ ಲೆವೆಲ್ಗಳು ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅನ್ನೋದ್ರ ಬೇಸ್ಡ್ ಆಗಿ ಕೂಡ ನಾವು ಪ್ಲಾನ್ ಮಾಡಬೇಕಾಗುತ್ತೆ. ಬಟ್ ಸದ್ಯಕ್ಕೆ ಪ್ರೀವಿಯಸ್ ರೇಂಜಿನ ಒಳಗಡೆ ಇರೋದ್ರಿಂದ ನಾವೀಗ ಇಲ್ಲಿ ಸೈಡ್ ವೇಸ್ಗೆ ಪ್ಲಾನ್ ಮಾಡಬೇಕಾಗುತ್ತೆ. ಈ ರೇಂಜಿನ ಒಳಗಡೆ ಪ್ರೈಸ್ ಕ್ಲೋಸ್ ಆಗ್ಬೋದು ಅನ್ನೋದರ ಎಕ್ಸ್ಪೆಕ್ಟೇಷನ್ ಹೊಂದಿರಬೇಕಾಗುತ್ತೆ, ರೈಟ್? ಸೊ ಲೆಟ್ಸ್ ವೇಟ್ ಒಂದು 5 ಮಿನಿಟ್ಸ್ ಕ್ಯಾಂಡಲ್ ಫಾರ್ಮ್ ಆಗಲಿ ನಮಗೆ. ಸೊ ಈವನ್ ಇನ್ 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಕೂಡ ನಾವು ನಿಫ್ಟಿಯನ್ನು ಗಮನಿಸೋದ್ರೆ ಫಸ್ಟ್ ಕ್ಯಾಂಡಲ್ ಡೋಜಿ ಆಗಿದೆ. ಡೋಜಿಯ ಲೋ ಅನ್ನು ಕೂಡ ಪ್ರೈಸ್ ಬ್ರೇಕ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಲೆಟ್ಸ್ ಸಿ ಯಾವ ರೀತಿ ಪ್ರೈಸ್ ಇಲ್ಲಿ ಸಸ್ಟೈನ್ ಆಗುತ್ತಾ ಅಥವಾ ಯಾವ ರೀತಿ ನಾವು ಇಲ್ಲಿ ಎಂಟ್ರಿನ ಪ್ಲಾನ್ ಮಾಡ್ಬೋದು ಅನ್ನೋದನ್ನ ಗಮನಿಸೋಣ. ಸೊ ಈ ಮಾರ್ಕೆಟ್ ಅಲ್ಲಿ ನಾವೇನ್ ಮಾಡಬೇಕು ಅಂದ್ರೆ ಆಪ್ಷನ್ ನ ಸೆಲ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಆಪ್ಷನ್ ನ ಬೈ ಮಾಡೋದಷ್ಟೊಂದು ಉತ್ತಮವಾದ ಪ್ಲಾನ್ ಆಗಲ್ಲ ಅನ್ಲೆಸ್ ಅಂಡ್ ಅಂಟಿಲ್ ಪ್ರೈಸ್ ಒಂದು ಟ್ರೆಂಡ್ ಅನ್ನ ತಗೊಳ್ಳೋ ತನಕ ನಾವು ಯಾವುದೇ ರೀತಿ ಆಪ್ಷನ್ ನ ಬೈ ಮಾಡ್ಲಿಕ್ಕೆ ಹೋಗಬಾರ್ದು. ಹಾಗೆ ಬಾಟಮ್ ಇಂದ ಕೂಡ ನಾವು ಟ್ರೆಂಡ್ ಲೈನ್ ಗಳನ್ನ ಕನೆಕ್ಟ್ ಮಾಡಬಹುದು. ಈ ರೀತಿ ಟ್ರೆಂಡ್ ಲೈನ್ ಗಳನ್ನ ಕನೆಕ್ಟ್ ಮಾಡಬಹುದು. ಆಲ್ಮೋಸ್ಟ್ ಅದೇ ಟ್ರೆಂಡ್ ಲೈನ್ ರಿಯಾಕ್ಟ್ ಆಗ್ಬಿಟ್ಟು ಪ್ರೈಸ್ ಕೆಳಗಡೆ ಬರ್ಲಿಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಹಾಗಾಗಿ ಇಫ್ ಇನ್ ಕೇಸ್ ಪ್ರೈಸ್ ಏನಾದ್ರೂ ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಏನಾದ್ರೂ ಟ್ರೂ ಬ್ರೇಕ್ಔಟ್ ಆದ್ರೆ ಆಗ ಮಾತ್ರ ನಾವು ಪ್ಲಾನ್ ಮಾಡಬೇಕಾಗುತ್ತೆ. ಬಟ್ ಸದ್ಯಕ್ಕೆ ನನ್ನ ಪ್ಲಾನ್ ಸೈಡ್ ವೇಸ್ ಇರುತ್ತೆ. ಸೊ ಸೈಡ್ ವೇಸ್ ಬೇಸ್ಡ್ ಆಗಿ ನಾನು ಪ್ಲಾನ್ ಮಾಡಬೇಕಾಗುತ್ತೆ. ಅಂಡ್ ಉತ್ತಮವಾದ ಒಂದು ಪೊಸಿಷನ್ ಅಲ್ಲಿ ನಾನು ಆಪ್ಷನ್ ನ ಸೆಲ್ ಮಾಡಬೇಕು ಅಂತ ಇದ್ದೇನೆ. ಸೊ ಅದಕ್ಕಾಗಿ ಈಗ ವೆಯ್ಟ್ ಮಾಡ್ತಾ ಇದ್ದೇನೆ. ಸೊ ಇಲ್ಲೂ ಕೂಡ ನಾವು ಗಮನಿಸಬಹುದು, ಇಲ್ಲಿ ಡೋಜಿ ಬ್ರೇಕ್ ಆಗಿದೆ. ಡೋಜಿಯ ಬ್ರೇಕ್ಔಟ್ ಆಗಿರೋ ಕ್ಯಾಂಡಲ್ ನ ಹೈ ಬ್ರೇಕ್ ಆದಾಗ ನಾವು ಪ್ಲಾನ್ ಮಾಡಬಹುದು. ಬಟ್ ಅದು ಅಷ್ಟು ಉತ್ತಮವಾದ ಪ್ಲಾನ್ ಆಗಲ್ಲ. ಯಾಕೆಂದ್ರೆ ಜಸ್ಟ್ ಓಪನ್ ಆಗಿದೆ ಅಂಡ್ ಪ್ರೀವಿಯಸ್ ಕ್ಲೋಸಿಂಗ್ ನ ಒಳಗಡೆನೆ ಟ್ರೇಡ್ ಇರೋದ್ರಿಂದ ದೊಡ್ಡ ಪ್ಲೇಯರ್ಸ್ ಯಾರು ಕೂಡ ಇಲ್ಲಿ ಪೊಸಿಷನ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗಲ್ಲ ಅಥವಾ ಅವರು ಎಂಟ್ರಿ ಪಡಲಿಕ್ಕೆ ಹೋಗಲ್ಲ. ಸೊ ಹಾಗಾಗಿ ನಾವು ಕೂಡ ಒಂದು ಪ್ರಾಪರ್ ಎಂಟ್ರಿಗೆ ವೆಯ್ಟ್ ಮಾಡಬೇಕಾಗುತ್ತೆ. ಪ್ರಾಪರ್ ಒಂದು ಪ್ರೈಸ್ ಆಕ್ಷನ್ಗೆ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಟ್ರೇಡರ್ಸ್ ಟೈಮ್ ಈಗ ಅರೌಂಡ್ 9:27 ಆಗ್ತಾ ಬಂದಿದೆ. ನಿಫ್ಟಿ ಏನ್ ಮಾಡ್ತಾ ಇದೆ, ಪ್ರೀವಿಯಸ್ ಲೆವೆಲ್ ಇಂದ ಏನ್ ಟ್ರೆಂಡ್ ಲೈನ್ ನಾವು ಮಾರ್ಕ್ ಮಾಡಿದ್ದೇವೆ ಅದನ್ನ ಬ್ರೇಕ್ ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಈಗ ನಮ್ಮ ಪ್ಲಾನ್ ಏನಿದೆ ಸೈಡ್ ವೇಸ್ ನಮ್ಮ ಪ್ಲಾನ್ ಇರೋದ್ರಿಂದ ಫಸ್ಟಿಗೆ ನಾವು ಏನ್ ಮಾಡಬೇಕು, ಫಸ್ಟಿಗೆ ಟ್ರಾಪ್ ಸೈಡ್ ಅಲ್ಲಿ ನಾವು ಪ್ಲಾನ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ಟ್ರಾಪ್ ಆಗಿದೆ, ಪ್ರೈಸ್ ಏನಾದರೂ ಕಂಟಿನ್ಯೂಯೇಷನ್ ಆಗ್ಲಿಕ್ಕೆ ಶುರು ಆಗುತ್ತಲ್ಲ, ಆಗ ನಾವು ಡೈರೆಕ್ಷನ್ ಬೇಸ್ಡ್ ಆಗಿ ಪ್ಲಾನ್ ಚೇಂಜ್ ಮಾಡಬೇಕಾಗುತ್ತೆ. ಈ ರೀತಿ ನಾವು ಪ್ಲಾನ್ ಮಾಡಬೇಕಾಗುತ್ತೆ. 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನಾವು ನಿಫ್ಟಿಯನ್ನು ಗಮನಿಸೋಣ. ನಿಫ್ಟಿ ಏನ್ ಮಾಡ್ತಾ ಇದೆ, ಪ್ರೀಮಿಯಂ ಚಾರ್ಟ್ ಅಲ್ಲೂ ಕೂಡ ಪಿ ಸೈಡ್ ಅಲ್ಲಿ ಉತ್ತಮವಾದ ಸ್ಪೈಕ್ ಅನ್ನು ನಮಗೆ ಕೊಡ್ತಾ ಇದೆ ಅಂಡ್ ಇಲ್ಲಿ ಬ್ರೇಕ್ ಡೌನ್ ಅನ್ನು ಕೂಡ ನಮಗೆ ಕೊಡ್ತಾ ಇದೆ. ಫಸ್ಟ್ ಕ್ಯಾಂಡಲ್ ನ ಲೋ ಅನ್ನು ಕೂಡ ಬ್ರೇಕ್ ಆಗಿದೆ. ಸೊ ಹಾಗಾಗಿ ನಾವು ಫಸ್ಟ್ ಗೆ ಪಿ ನ ಸೆಲ್ ಮಾಡ್ಲಿಕ್ಕೆ ಪ್ಲಾನ್ ಮಾಡೋಣ ಬೇಸ್ಡ್ ಆನ್ ದ ಟ್ರ್ಯಾಪ್. ಬಿಕಾಸ್ ನಾವು ಇವತ್ತು ಡೈರೆಕ್ಷನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಪ್ರೈಸ್ ಒಂದು ಸ್ವಲ್ಪ ವಾಲಟೈಲ್ ಆಗ್ಬೋದು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಹಾಗಾಗಿ ನಾನು ಇಲ್ಲಿ ಪಿ ನ ಸೆಲ್ ಮಾಡಬೇಕು ಅಂತ ಇದ್ದೇನೆ ಫಸ್ಟಿಗೆ. ಸೊ 25,000 ಪಿ ನ ನಾನು ಸೆಲ್ ಮಾಡಬೇಕು ಅಂತ ಇದ್ದೇನೆ. ಕ್ವಿಕ್ಲಿ ಪ್ರೈಸ್ ರಿವರ್ಸಲ್ ಆಗ್ತಾ ಇದೆ. ಸೊ ವೆಯ್ಟ್ ಮಾಡೋಣ. ಇಫ್ ಇನ್ ಕೇಸ್ ಏನಾದರೂ ಕಂಟಿನ್ಯೂಯೇಷನ್ ಏನಾದರೂ ಕೊಟ್ರೆ ಆಗ ನಾವು ಡೈರೆಕ್ಷನ್ಗೆ ಪ್ಲಾನ್ ಮಾಡಬೇಕಾಗುತ್ತೆ. ಫಸ್ಟ್ ಪ್ಲಾನ್ ನಂದು ಟ್ರಾಪ್ ಬೇಸ್ಡ್ ಆಗಿ ಫಸ್ಟ್ ಪ್ಲಾನ್ ಇರುತ್ತೆ. ರೀಸನ್ ಏನು ಅಂದ್ರೆ ಈ ರೇಂಜಿನ ಒಳಗಡೆ ಪ್ರೈಸ್ ಇವತ್ತು ಸೈಡ್ ವೇಸ್ ಟು ವಾಲಟೈಲ್ ಕ್ಲೋಸಿಂಗ್ ನ ಕೊಡಬಹುದು ಅನ್ನೋದು ನನ್ನ ಪ್ಲಾನ್ ಇರುತ್ತೆ. ಸೊ ಹಾಗೆ ಇನ್ನೊಂದು ವಿಚಾರನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಲಿಕ್ಕೆ ಜಸ್ಟ್ ಒಂದು 10 to 15 ಸೆಕೆಂಡ್ಸ್ ಪೆಂಡಿಂಗ್ ಇದೆ. ಸೊ ಯಾವಾಗೆಲ್ಲ ಜಸ್ಟ್ ಒಂದು 15 ಸೆಕೆಂಡ್ಸ್ ಎಲ್ಲ ಪೆಂಡಿಂಗ್ ಇರುತ್ತಲ್ಲ ಕ್ಯಾಂಡಲ್ ಕ್ಲೋಸ್ ಆಗಲಿಕ್ಕೆ, ಆಗ ನಾವು ಯಾವಾಗಲೂ ಕೂಡ ಎಂಟ್ರಿ ಪಡಲಿಕ್ಕೆ ಹೋಗಬಾರ್ದು. ಆಗ ನಾವು ವೆಯ್ಟ್ ಮಾಡಬೇಕು. ಕ್ಯಾಂಡಲ್ ಕ್ಲೋಸ್ ಆಗಲಿಕ್ಕೆ ನಾವು ವೆಯ್ಟ್ ಮಾಡಬೇಕಾಗುತ್ತೆ. 6 ಸೆಕೆಂಡ್ಸ್ ಪೆಂಡಿಂಗ್ ಇದೆ ಕ್ಯಾಂಡಲ್ ಕ್ಲೋಸ್ ಆಗಲಿಕ್ಕೆ. ಆ ನಂತರ ನಾವು ಡಿಸೈಡ್ ಮಾಡೋಣ ಯಾವ ರೀತಿ ಪ್ಲಾನ್ ಮಾಡಬೇಕು ಅಂತ. ಸೊ ಒಂದು ಹೆಡ್ಜ್ ಪೊಸಿಷನ್ ನಾನು ಆಲ್ರೆಡಿ ತಗೊಂಡಿದ್ದೇನೆ, ಬೈ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಫಸ್ಟ್ ಪ್ಲಾನ್ ಪಿ ನ ಸೆಲ್ ಮಾಡೋದು. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಒಂದು ಉತ್ತಮವಾದ ಕನ್ಫರ್ಮೇಷನ್ಗೆ ನಾನೀಗ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ 900 ಕ್ವಾಂಟಿಟೀಸ್ 25,000 ಪಿ ನಾನು ಇಲ್ಲಿ ಸೆಲ್ ಮಾಡಿದ್ದೇನೆ ಬೇಸ್ಡ್ ಆನ್ ದ ಟ್ರಾಪ್. ನಾನು ಮೊದಲೇ ಹೇಳಿದಾಗೆ ನನ್ನ ಪ್ಲಾನ್ ಏನಿದೆ, ಫಸ್ಟ್ ಪ್ಲಾನ್ ನಾನು ಇವತ್ತು ಟ್ರಾಪ್ ಬೇಸ್ಡ್ ಆಗಿ ನಾನು ಪ್ಲಾನ್ ಮಾಡ್ತಾ ಇದ್ದೇನೆ. ಯಾವುದೇ ರೀತಿ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆಗಿದೆ, ಡೌನ್ ಸೈಡ್ಗೆ ನಾನು ಪ್ಲಾನ್ ಮಾಡ್ತಾ ಇಲ್ಲ. ರೀಸನ್ ಏನು ಅಂದ್ರೆ ನಮ್ಮ ಅನಾಲಿಸಿಸ್ ಅಲ್ಲೇ ಮುಂದೆ ನಾನು ಡಿಸ್ಕಸ್ ಮಾಡಿದೆ, ಫಸ್ಟ್ ಈ ವಾರ ನಾನು ಸ್ವಲ್ಪ ಸೈಡ್ ವೇಸ್ ಟು ವಾಲಟೈಲ್ಗೆ ಪ್ಲಾನ್ ಮಾಡ್ತೀನಿ ಅಂತ. ಸೊ ಆ ಬೇಸ್ಡ್ ಆಗಿ 900 ಕ್ವಾಂಟಿಟೀಸ್ ನಾನು ಇಲ್ಲಿ ಸೆಲ್ ಮಾಡಿದೆ. ಅದಕ್ಕೊಂದು ಹೆಡ್ಜ್ ಪೊಸಿಷನ್ ಆಗಿ 900 ಕ್ವಾಂಟಿಟೀಸ್ ನಾನು ಔಟ್ ಆಫ್ ದ ಮನಿ ಬೈ ಮಾಡಿದ್ದೇನೆ, ಜಸ್ಟ್ ಟು ಗೆಟ್ ಕ್ಯಾಪಿಟಲ್ ಬೆನಿಫಿಟ್. ಕ್ಯಾಪಿಟಲ್ ನನಗೆ ಜಾಸ್ತಿ ಬೇಕಾಗಬೇಕಾಗುತ್ತೆ. ಡೈರೆಕ್ಟ್ಲಿ
ನಾನು 900 ಕಾಯಿನ್ನ ಸೆಲ್ ಮಾಡೋದಾದರೆ, ಸೊ ಹಾಗಾಗಿ ಜಸ್ಟ್ ಒಂದು 900 ಕಾಯಿನ್ಸ್ನ ನಾನು ಬೈ ಮಾಡಿದಾಗ ನನಗೆ ಕಮ್ಮಿ ಕ್ಯಾಪಿಟಲಲ್ಲಿ ಪೊಸಿಷನ್ ಕ್ರಿಯೇಟ್ ಆಗಿದೆ. ಸೊ ಆ ಬೇಸ್ಡ್ ಆಗಿ ಈ ಪೊಸಿಷನನ್ನು ಕ್ರಿಯೇಟ್ ಮಾಡಿದ್ದೇನೆ. ಆ್ಯಂಡ್ ಇದರ ಹಿಂದಿನ ಲಾಜಿಕ್ ಏನು, 15 ಮಿನಿಟ್ಸಲ್ಲಿ ಟ್ರೆಂಡ್ ಲೈನ್ನ ಕೆಳಗಡೆ ಪ್ರೈಸ್ ಕ್ಲೋಸ್ ಆಗಿದೆ. ಸೊ ಹಾಗಾಗಿ ಆಲ್ಮೋಸ್ಟ್ ಈಗ ಏನಾಗುತ್ತೆ, ಒಂದು ಬೇರಿಶ್ ಸೈಡಲ್ಲಿ ಎಲ್ಲರೂ ಕೂಡ ಪೊಸಿಷನನ್ನು ಕ್ರಿಯೇಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಬಟ್ ಈ ಒಂದು ರೇಂಜ್ ಏನಿದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಬಗ್ಗೆ ನಮ್ಮ ಕೋರ್ಸಲ್ಲೂ ಕೂಡ ನಾವು ಡಿಸ್ಕಸ್ನ ಮಾಡ್ತೀವಿ, ಯಾವ ರೀತಿ ಪ್ರೀವಿಯಸ್ ಡೇ ದೊಡ್ಡ ರೇಂಜ್ ಇದ್ದಾಗ ನಾವು ಪ್ಲಾನ್ನ ಮಾಡಬೇಕು ಅಂತ. ನೀವಿಲ್ಲಿ ಗಮನಿಸಬಹುದು ಯಾವ ರೀತಿ ರಿವರ್ಸಲ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಆಬ್ವಿಯಸ್ಲಿ ಪ್ರೀಮಿಯಮಲ್ಲಿ ಏನು ಕೂಡ ಕಾಣಲಿಕ್ಕೆ ಸಿಗ್ತಾ ಇಲ್ಲ, ಬಟ್ ಸ್ಪಾಟಲ್ಲಿ ನೀವು ಗಮನಿಸಬಹುದು ಯಾವ ರೀತಿ ಕ್ವಿಕ್ಲಿ ಪ್ರೈಸ್ ಇಲ್ಲಿಂದ ಟ್ರ್ಯಾಪ್ ಆಗಿಬಿಟ್ಟು ಅಪ್ ಸೈಡಲ್ಲಿ ಮೂಮೆಂಟನ್ನು ನಮಗೆ ಕೊಡ್ತಾ ಇದೆ ಅಂತ, ರೈಟ್. ಸೊ ಆ ಬೇಸ್ಡ್ ಆಗಿನೇ ನಾವು ಟ್ರೇಡ್ನ ಪ್ಲಾನ್ ಮಾಡಿರೋದು. ಬಟ್ ಅನ್ಫಾರ್ಚುನೇಟ್ಲಿ ಪ್ರೀಮಿಯಂ ಏನು ಕೂಡ ಮೂವ್ ಆಗ್ತಾ ಇಲ್ಲ. ಲೆಟ್ಸ್ ವೇಟ್. ಸೆಲ್ ಮಾಡಿರೋದ್ರಿಂದ ಅದು ಕೂಡ ಡೀಪ್ ಇಂದ ನಾನು ಸೆಲ್ ಮಾಡಿದ್ದೇನೆ, 421 ರುಪೀಸ್ ಇದು ಸೆಲ್ ಮಾಡಿದ್ದೇನೆ. ಮೋಸ್ಟ್ ಪ್ರಾಬಬ್ಲಿ ದೊಡ್ಡ ಮಟ್ಟದ ರಿವರ್ಸಲ್ ಏನು ಕೂಡ ಇರಲಿಕ್ಕಿಲ್ಲ. ಸೊ ಆ ಸಾಧ್ಯತೆಗಳಿಂದಾಗಿ ಪ್ರೀಮಿಯಮಲ್ಲಿ ಏನು ಕೂಡ ಚೇಂಜಸ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ, ರೈಟ್. ಸೊ ಲೆಟ್ಸ್ ಸಿ. ಉತ್ತಮವಾದ ರಿವರ್ಸಲ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ದಟ್ಸ್ ಅ ವಂಡರ್ಫುಲ್ ರಿವರ್ಸಲ್. ಐ ಹೋಪ್ ನಿಮ್ಗೆ ಇದು ಕಾನ್ಸೆಪ್ಟ್ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಯಾವ ರೀತಿ ನಾವು ಪ್ಲಾನ್ನ ಮಾಡಬೇಕು, ಯಾವ ರೀತಿ ಒಂದು ಡೈರೆಕ್ಷನ್ ನಮಗೆ ಗೊತ್ತಾದರೆ ಆನಂತರ ನಾವು ನೀಟ್ಲಿ ಪ್ಲಾನ್ನ ಮಾಡ್ಬೋದು ಅಂತ. ಸೊ ಸಣ್ಣ ಟಾರ್ಗೆಟ್ಗೆ ನಾನು ಇವತ್ತು ಪ್ಲಾನ್ನ ಮಾಡ್ತಾ ಇದ್ದೇನೆ. ಯಾವುದೇ ರೀತಿ ದೊಡ್ಡ ಟಾರ್ಗೆಟ್ ಇವತ್ತು ನನ್ನ ಎಕ್ಸ್ಪೆಕ್ಟೇಷನ್ ಇಲ್ಲ. ರೀಸನ್ ಏನು ಅಂದರೆ ಇದೇ ರೇಂಜಿನ ಒಳಗಡೆ ಪ್ರೈಸ್ ಇವತ್ತು ಕ್ಲೋಸ್ ಆಗ್ಬೋದು ಅನ್ನೋದು ನನ್ನ ಪ್ಲಾನ್ ಆಗಿರುತ್ತೆ, ರೈಟ್. ಅರೌಂಡ್ 11,000 ಸಮಥಿಂಗ್ ನಮಗೆ ಪ್ರಾಫಿಟ್ ಕಾಣಲಿಕ್ಕೆ ಸಿಕ್ಕಿತ್ತು. ಮತ್ತೆ ಪ್ರೀಮಿಯಂ ನಮಗೆ ಕೆಳಗಡೆ ಬರ್ತಾ ಇದೆ. ಸೊ ಲೆಟ್ಸ್ ಸಿ. ಸ್ವಲ್ಪ ನಾನು ಇಷ್ಟು ಡೀಪಿಂದ ಮನಿ ಸೆಲ್ ಮಾಡಬಾರ್ದಿತ್ತು, ಸ್ವಲ್ಪ ಕಮ್ಮಿದು ಲೈಕ್ ಒಂದು 300 ಆ ರೀತಿದು ಸೆಲ್ ಮಾಡಬೇಕಾಗಿತ್ತು. ಸೊ ದಟ್ ಟಿ ಬೆನಿಫಿಟ್ ಕೂಡ ನನಗೆ ಸಿಗ್ತಾ ಇತ್ತು. ಜಸ್ಟ್ ಬಿಕಾಸ್ 400 ನಾನು ಸೆಲ್ ಮಾಡಿರೋದ್ರಿಂದ ಸ್ವಲ್ಪ ಟಿಟಾಡಿಕೆ ನಮಗೆ ಸಿಗ್ತಾ ಇಲ್ಲ. ಅಂದರೆ ಇನ್ ದ ಮನಿ ಸೆಲ್ ಮಾಡಿರೋದ್ರಿಂದ ಟಿಟಾಡಿಕೆ ಅಷ್ಟು ಫಾಸ್ಟಾಗಿ ನಮಗೆ ಆಗ್ತಾ ಇಲ್ಲ, ರೈಟ್. ಸೊ ನೋ ವರೀಸ್, ಲೆಟ್ಸ್ ವೇಟ್. ನಮ್ಮ ಟಾರ್ಗೆಟ್ ತನಕ ನಾವು ವೆಯ್ಟ್ ಮಾಡೋಣ. ಸಣ್ಣ ಟಾರ್ಗೆಟ್ ಲೈಕ್ ಒಂದು 20 to 30 ಪಾಯಿಂಟ್ಸ್ ಟಾರ್ಗೆಟ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ನಾನೀಗ. ಓಕೆ, ಉತ್ತಮವಾಗಿ ಪ್ರೀಮಿಯಂ ಮೂವ್ ಆಗ್ತಾ ಇದೆ. ಸೊ ಈಗ ಪ್ರೀಮಿಯಂ ಅಲ್ಲಿ ನೋಡಿ ಯಾವ ರೀತಿ ಪ್ರೀಮಿಯಂ ನಮಗೆ ಮೂವ್ ಆಗ್ತಾ ಇದೆ. ಸ್ಪಾಟ್ ಏನು ಕೂಡ ಮೂವ್ ಆಗದಿದ್ರು ಕೂಡ ಪ್ರೀಮಿಯಂ ಅಲ್ಲಿ ಯಾವ ರೀತಿ ಮೂವ್ ಆಗ್ತಿದೆ ಅನ್ನೋದನ್ನು ನೀವು ಗಮನಿಸಬಹುದು. ಸೊ ದಿಸ್ ಇಸ್ ದ ಥಿಂಗ್. ಸೊ ಲೆಟ್ಸ್ ವೇಟ್. ಇಫ್ ಇನ್ ಕೇಸ್ ಸಣ್ಣ ಮಟ್ಟದ ರಿವರ್ಸಲ್ ಏನಾದರೂ ಕಾಣಲಿಕ್ಕೆ ಸಿಕ್ಕಿದ್ರೆ ನಾವು ಎಕ್ಸಿಟ್ ಆಗಲಿಕ್ಕೆ ಕೂಡ ಪ್ಲಾನ್ ಮಾಡೋಣ. ತುಂಬಾನೇ ಚೆನ್ನಾಗಿ ಮೂವ್ ಆಗ್ತಾ ಇದೆ. ಸೊ ಹಾಗಾಗಿ ನಾನು ಹೋಲ್ಡ್ ಮಾಡ್ತಾ ಇದ್ದೇನೆ. ಯಾವಾಗೆಲ್ಲ ಪ್ರೈಸ್ ಸೈಡ್ ವೇಸ್ ಟು ವಾಲಟೈಲ್ ಇರುತ್ತಲ್ಲ, ಆಗ ಟಾರ್ಗೆಟ್ನ ತಗೊಳ್ಳೋದು ತುಂಬಾನೇ ಕಷ್ಟ ಆಗುತ್ತೆ. ಅಂದ್ರೆ ಎಲ್ಲಿ ತನಕ ಪ್ರೈಸ್ ಮೂವ್ ಆಗ್ಬೋದು ಅನ್ನೋದ್ರ ಟಾರ್ಗೆಟ್ ಏನಿದೆಯಲ್ಲ ಅದನ್ನ ಡಿಸೈಡ್ ಮಾಡೋದು ಆಕ್ಚುಲಿ ಸ್ವಲ್ಪ ಕಷ್ಟ. ಯಾಕೆಂದ್ರೆ ಸೈಡ್ ವೇಸ್ ಟು ವಾಲಟೈಲ್ ಇದ್ದಾಗ ಮೋಸ್ಟ್ ಆಫ್ ದ ನಿಮಗೆ ಏನಾಗುತ್ತೆ, ಇಷ್ಟು ದೊಡ್ಡ ಮೂಮೆಂಟಮ್ ಆಗುತ್ತೆ, ಕ್ವಿಕ್ಲಿ ರಿವರ್ಸಲ್ ಬರುತ್ತೆ. ಅದೊಂದು ಪ್ರಾಬ್ಲಮ್ ಆಗುತ್ತೆ. ನಿನ್ನೆ ಕೂಡ ನೀವು ಗಮನಿಸಬಹುದು ಯಾವ ರೀತಿ ನಮಗೆ ಪ್ರೈಸ್ ಆಕ್ಷನ್ ಇತ್ತು. ನಿನ್ನೆ ಅಪ್ ಸೈಡ್ ಮೂಮೆಂಟಮ್ನ ಕೊಡ್ತು, ಕ್ವಿಕ್ಲಿ ಡೌನ್ ಸೈಡ್ ಅಲ್ಲಿ ನಮಗೆ ಆನಂತರ ರಿವರ್ಸಲ್ ಆಯಿತು. ಸೊ ಟಾರ್ಗೆಟ್ ತಗೊಳ್ಳೋದು ಏನಿದೆಯಲ್ಲ ತುಂಬಾನೇ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಇಫ್ ಇನ್ ಕೇಸ್ ಸೈಡ್ ವೇಸ್ ಟು ವಾಲಟೈಲ್ ಪ್ಲಾನ್ ಇದ್ದಾಗ. ಯಾಕೆಂದ್ರೆ ಇಲ್ಲಿ ತನಕ ಪ್ರೈಸ್ ಮೂವ್ ಆಗುತ್ತೆ ಅನ್ನೋದನ್ನ ನಾವು ಡಿಸೈಡ್ ಮಾಡೋದು ಕಷ್ಟ ಆಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ನಾವು ಎಕ್ಸಿಟ್ ಆಗ್ತೀವಿ, ಆನಂತರ ಮೂಮೆಂಟಮ್ನ ಕೊಡುತ್ತೆ. ಇದೆಲ್ಲವೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಇಟ್ಸ್ ವೇಟ್, ಲೆಟ್ಸ್ ಸಿ. ಇಫ್ ಇನ್ ಕೇಸ್ ಏನಾದರೂ ಸಸ್ಟೇನ್ ಆದರೆ ಚೆನ್ನಾಗಿರುತ್ತೆ. ಅದರ್ವೈಸ್ ಆಫ್ ಕ್ವಾಂಟಿಟಿ ನಾವು ಎಕ್ಸಿಟ್ ಮಾಡೋಣ, ಕನ್ಫ್ಯೂಷನೇ ಬೇಡ ನಮಗೆ. ಆಫ್ ಕ್ವಾಂಟಿಟಿನ ಎಕ್ಸಿಟ್ ಆದರೆ ಸ್ವಲ್ಪ ಕನ್ಫ್ಯೂಷನೇ ಇರಲ್ಲ ನಮಗೆ. ಓಕೆ, 500 ಕ್ವಾಂಟಿಟೀಸ್ನ ಫಸ್ಟಿಗೆ ನಾನು ಎಕ್ಸಿಟ್ ಆಗ್ತೇನೆ. ಇನ್ನು 400 ಕ್ವಾಂಟಿಟೀಸ್ ಅಷ್ಟೇ ನಮ್ಮ ಹತ್ರ ಇದೆ. ಬಿಕಾಸ್ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಇದೆ ಇಲ್ಲಿ. ಪ್ರೈಸ್ ಏನು ಮಾಡ್ತಾ ಇದೆ, ಸ್ವಲ್ಪ ಹೋಲ್ಡ್ ಆಗ್ತಾ ಇದೆ, ಟೈಮ್ ಪಾಸ್ ಮಾಡ್ತಾ ಇದೆ. ಅದರ್ವೈಸ್ ಏನಾಗುತ್ತೆ ಅಂದರೆ ಈಗ ಇಫ್ ಇನ್ ಕೇಸ್ ಈ ರೀತಿ ಎಂಟ್ರಿ ಸಿಗುತ್ತಲ್ವ, ಈ ರೀತಿ ಟ್ರಾಪ್ ಬೇಸ್ಡ್ ಆಗಿರೋ ಎಂಟ್ರಿ ಸಿಗುತ್ತಲ್ಲ, ಕ್ವಿಕ್ಲಿ ಹೋಗುತ್ತೆ ಪ್ರೈಸ್, ತುಂಬಾ ಫಾಸ್ಟಾಗಿ ಪ್ರೈಸ್ ಮೂವ್ ಆಗುತ್ತೆ. ಸೊ ಹಾಗಾಗಿ ಕನ್ಫ್ಯೂಷನ್ಸ್ ಇಲ್ಲಿ ಸ್ವಲ್ಪ ಕ್ರಿಯೇಟ್ ಆಗ್ತಾ ಇದೆ. ಇಲ್ಲಿ ನೋಡಿ, ಹಾಫ್ ಕ್ವಾಂಟಿಟಿ ನಾನು 390 ನನಗೆ ಎಕ್ಸಿಟ್ ಆದೆ, ಆ ನಂತರ ಪ್ರೈಸ್ 392 ಮತ್ತೆ ಕೂಡ ಮೂವ್ ಆಗ್ತಾ ಇದೆ. ಸೊ ಹಾಗಾಗಿ ಹಾಫ್ ಕ್ವಾಂಟಿಟಿನ ಎಕ್ಸಿಟ್ ಆಗಿರೋದು, ನಾನು ಫುಲ್ ಕ್ವಾಂಟಿಟಿ ಎಕ್ಸಿಟ್ ಆಗಿದ್ದಿದ್ರೆ ಮತ್ತೆ ನಮಗೆ ರಿಗ್ರಿಟ್ ಆಗುತ್ತೆ. ರೀಸನ್ ಏನು ಅಂದರೆ ಇದೆ, ಸೈಡ್ ವೇಸ್ ಟು ವಾಲಟೈಲ್ ಮೂಮೆಂಟಮ್ ಇದ್ದಾಗ ಟಾರ್ಗೆಟ್ ಡಿಸೈಡ್ ಮಾಡೋದು ಸ್ವಲ್ಪ ಟಫ್ ಆಗುತ್ತೆ. ಸೊ ಹಾಗಾಗಿ ನಾವು ಟ್ರೈಲಿಂಗ್ ಮೆಥಡಲ್ಲಿ ಅಥವಾ ಹಾಫ್ ಕ್ವಾಂಟಿಟಿ ಎಕ್ಸಿಟ್ ಆಗ್ತಾ ಈ ರೀತಿಯ ಪ್ಲಾನ್ನ ಮಾಡಬೇಕಾಗುತ್ತೆ, ರೈಟ್. ಸೊ ಇದರಲ್ಲೂ ಕೂಡ 500 ಕ್ವಾಂಟಿಟೀಸ್ನ ನಾವು ಎಕ್ಸಿಟ್ ಆಗೋಣ, ಬಿಕಾಸ್ ಇದು ಅಗತ್ಯ ಇಲ್ಲ ನಮ್ಗೆ ಇನ್ನು ಹೆಡ್ಜ್ ಪೊಸಿಷನ್. 400 ಕ್ವಾಂಟಿಟೀಸ್ ಇದೆ. ಇನ್ನು ಯಾವ ರೀತಿ ಪ್ರೈಸ್ ರಿಯಾಕ್ಟ್ ಆಗುತ್ತೆ ಅದರ ಬೇಸ್ಡ್ ಆಗಿ ನಾವೀಗ ಇದರ ಎಕ್ಸಿಟ್ ಪ್ಲಾನ್ ಅನ್ನ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ಲಾಸ್ಟ್ ಕ್ಯಾಂಡಲ್ ನ ಲೋ ಬ್ರೇಕ್ ಆಯಿತು ಅಂದರೆ ಡೈರೆಕ್ಟ್ಲಿ ನಾವು ಎಕ್ಸಿಟ್ ನ ಕಾಣಬೇಕಾಗುತ್ತೆ. ರೀಸನ್ ಏನು ಅಂದರೆ ಇಲ್ಲಿ ಬ್ರೇಕ್ಔಟ್ ಆಗಿದೆ, ಬ್ರೇಕ್ಔಟ್ ಆದಮೇಲೆ ಪ್ರೈಸ್ ಮೊಮೆಂಟಮ್ ಆಗಬೇಕಾಗಿದೆ. ಬಟ್ ಇಲ್ಲಿ ಏನಾಗ್ತದೆ, ಈ ರೀತಿ ಕೆಳಗಡೆ ಬಂತು, ಮತ್ತೆ ಮೇಲ್ಗಡೆ ಹೋಯಿತು, ಮತ್ತೆ ಕೆಳಗಡೆ ಬಂದರೆ ಇಲ್ಲೊಂದು ಪ್ಯಾಟರ್ನ್ ಆಗುತ್ತೆ, ರಿವರ್ಸಲ್ ಪ್ಯಾಟರ್ನ್ ಆಗುತ್ತೆ. ಸೊ ಆಗ ಕಷ್ಟ ಆಗುತ್ತೆ. ಸೊ ವೆಯ್ಟ್ ಮಾಡೋಣ, ನೋಡೋಣ. ಹಾಫ್ ಕ್ವಾಂಟಿಟಿ ಅಷ್ಟೇ ಇದೆ, ಸೊ ಹಾಗಾಗಿ ತೊಂದರೆ ಇಲ್ಲ. ಇಫ್ ಇನ್ ಕೇಸ್ ಏನಾದರೂ ದೊಡ್ಡ ಮಟ್ಟದ ರಿವರ್ಸಲ್ ಆದರೂ ಕೂಡ ಮಿನಿಮಮ್ ಪ್ರಾಫಿಟ್ ಅಂತೂ ಆಗೇ ಆಗುತ್ತೆ. ಸೊ ಹಾಗಾಗಿ ತೊಂದರೆ ಇಲ್ಲ. ಓಕೆ, ಮತ್ತೆ ಮೂಮೆಂಟಮ್ ನಮಗೆ ಸಿಗ್ತಾ ಇದೆ. ಪ್ರೈಸ್ ಮತ್ತೆ ಅಪ್ಸೈಡ್ಗೆ ಮೂಮೆಂಟಮ್ ಕೊಡಲಿಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಲೆಟ್ಸ್ ಸಿ ಯಾವ ರೀತಿ ಪ್ರೈಸ್ ಇಲ್ಲಿ ರಿಯಾಕ್ಟ್ ಆಗುತ್ತೆ ಅಂತ. ಸೊ ಇದಕ್ಕೆ ಇದನ್ನು ಎಕ್ಸಿಟ್ ಆಗೋದು ಬೆಟರ್ ಅಂತ ಕಾಣಲಿಕ್ಕೆ ಸಿಗ್ತಾ ಇದೆ. ಬಿಕಾಸ್ ತುಂಬ ಕಷ್ಟಪಡ್ತಾ ಇದೆ ಪ್ರೈಸ್ ಇಲ್ಲಿ ಮತ್ತಷ್ಟು ಮೂಮೆಂಟಮ್ನ ಕೊಡಲಿಕ್ಕೆ. ಸೊ ಹಾಗಾಗಿ ನಾನಿಲ್ಲಿ ಎಕ್ಸಿಟ್ನ ಕಾಣ್ತೇನೆ. ಸೊ ಅರೌಂಡ್ 19,000 ಸಮಥಿಂಗ್ ಕಾಣಲಿಕ್ಕೆ ಸಿಗ್ತಾ ಇದೆ. ಜಸ್ಟ್ ಒಂದು 2 ಸೆಕೆಂಡ್ಸ್ ವೆಯ್ಟ್ ಮಾಡೋಣ, ಇಫ್ ಇನ್ ಕೇಸ್ ಏನಾದರೂ ಸಸ್ಟೈನ್ ಆದರೆ. ಯಾಕೆಂದರೆ ಇಲ್ಲಿ ಬ್ರೇಕ್ಔಟ್ ಕ್ಯಾಂಡಲ್ನ ಲೋ ಬ್ರೇಕ್ ಆಯಿತು, ಬಟ್ ಸಸ್ಟೈನ್ ಆಗ್ತಾ ಇದೆ. ಅದೊಂದೇ ನಾನು ಯೋಚನೆ ಮಾಡ್ತಾ ಇದ್ದೇನೆ ಇಲ್ಲಿ. ಸೊ ನಾನು ಎಕ್ಸಿಟ್ ಆದೆ ಇಲ್ಲಿ ಅರೌಂಡ್
ಅರೌಂಡ್ 19,000 ಪ್ರಾಫಿಟ್‌ಗೆ ನಾನು ಇದನ್ನ ಎಕ್ಸಿಟ್ ಆದೆ. ಯಾಕೆಂದ್ರೆ ಇಷ್ಟು ವೆಯ್ಟ್ ಮಾಡಿ ಏನು ಕೂಡ ಪಾಯಿಂಟ್ ಇಲ್ಲ. ಯಾಕೆಂದ್ರೆ ನನ್ನ ಪ್ಲಾನ್ ಏನಿತ್ತು ಅಂದ್ರೆ ಈ ಟ್ರ್ಯಾಪ್ ಏನಾಯ್ತಲ್ಲ, ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆಯಿತು, ಟ್ರ್ಯಾಪ್ ಏನಾಯಿತು, ಇದು ಕ್ವಿಕ್ಲಿ ಹೋಗ್ಬೇಕು. ಇಷ್ಟೆಲ್ಲ ಟೈಮ್ ಪಾಸ್ ಇದು ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕೆಂದ್ರೆ ಇದು ಇಷ್ಟು ಟೈಮ್ ಪಾಸ್ ಮಾಡ್ತಾ ಇದೆ ಅಂದ್ರೆ ಇದು ಇದೇ ರೇಂಜಿನ ಒಳಗಡೆ ಇವತ್ತು ಕ್ಲೋಸ್ ಆಗುತ್ತೆ ಅಂತ. ಇಫ್ ಇನ್ ಕೇಸ್ ಪ್ರೈಸ್ಗೆ ಮೊಮೆಂಟಮ್ ಆಗೋದಿದ್ರೆ ಇಲ್ಲಿ ಸ್ಟ್ರೆಂತ್ ಇತ್ತು, ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆಗಿರೋ ಒಂದು ಕ್ಯಾಂಡಲ್ ಏನಿದೆಯಲ್ಲ ಅದರ ಸ್ಟ್ರೆಂತ್ ಇತ್ತು, ಆ ಬೇಸ್ಡ್ ಆಗಿ ಕ್ವಿಕ್ಲಿ ಹೋಗಬೇಕಾಗಿತ್ತು. ಬಟ್ ಇದು ತುಂಬ ಟೈಮ್ ಪಾಸ್ ಮಾಡ್ತಾ ಇದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಇವತ್ತು ಪ್ರೈಸ್ ಏನಿದೆ, ಪ್ರೀವಿಯಸ್ ಕ್ಲೋಸಿಂಗ್ ರೇಂಜ್ ಏನಿದೆ ಅಥವಾ ನಿನ್ನೆ ರೇಂಜ್ ಏನಿದೆ ಇದರ ಒಳಗಡೆ ಪ್ರೈಸ್ ಕ್ಲೋಸ್ ಆಗ್ಬೋದು. ಅದಕ್ಕೋಸ್ಕರ ಪ್ರೈಸ್ ತುಂಬ ಟೈಮ್ ಪಾಸ್ ಮಾಡ್ತಾ ಇರ್ಬೋದು ಅಥವಾ ಇಲ್ಲಿಂದ ಮತ್ತೆ ಮೊಮೆಂಟಮ್ನ ಕೊಡ್ಬೋದು. ಅದು ಸೆಕೆಂಡ್ ಥಿಂಗ್ ಆಗಿರುತ್ತೆ. ನೋಡಿ, ಈಗ ನಾವು ಎಕ್ಸಿಟ್ ಆಗೋ ತನಕ ಪ್ರೈಸ್ ವೆಯ್ಟ್ ಮಾಡ್ತು, ಆ ನಂತರ ಈಗ ಮೊಮೆಂಟಮ್ನ ಕೊಡ್ತಾ ಇದೆ. ಇದು ಆಗುತ್ತೆ, ಹ್ಯಾಪನ್ ಸಮ್ಟೈಮ್ಸ್. 397ಗೆ ನಾನು ಎಕ್ಸಿಟ್ ಆಗಿದೆ, 384 380 ಪ್ರೈಸ್ ಈಗ ಟ್ರೇಡ್ ಆಗ್ತಾ ಇದೆ. ಸೊ ನಾವು ತುಂಬ ವೆಯ್ಟ್ ಮಾಡಿದ್ವಿ, ತುಂಬ ನೋಡಿದ್ವಿ, ಬಟ್ ಮೊಮೆಂಟಮ್ ಆಗಿಲ್ಲ. ಆಸ್ ಸೂನ್ ಆಸ್ ನಾವು ಎಕ್ಸಿಟ್ ಆದ್ವಿ, ಪ್ರೈಸ್ ಇಲ್ಲಿಂದ ಮೊಮೆಂಟಮ್ನ ಕೊಡ್ತಾ ಇದೆ. ಇದು ಏನಕ್ಕೆ ಆಯಿತು ಅಂದ್ರೆ ಇವತ್ತು ಸ್ವಲ್ಪ ಸೈಡ್ ವೇಸ್ ಟು ವಾಲಟೈಲ್ ಇದ್ದುದ್ರಿಂದ ಟಾರ್ಗೆಟ್ ತಗೊಳ್ಳೋದೇನಿದೆಯಲ್ಲ ಸ್ವಲ್ಪ ಟಫ್ ಆಗುತ್ತೆ. ಸೊ ಹಾಗಾಗಿ ಇಂತಹ ಟೈಮಲ್ಲಿ ಆಫ್ ಕ್ವಾಂಟಿಟಿನ ಫಸ್ಟ್ಗೆ ಎಕ್ಸಿಟ್ ಆಗಬೇಕು, ದೆನ್ ಆಫ್ ಕ್ವಾಂಟಿಟಿ ನಾವು ಹೋಲ್ಡ್ ಮಾಡಬೇಕಾಗುತ್ತೆ. ಬಟ್ ಈವನ್ ಆಫ್ ಕ್ವಾಂಟಿಟಿ ಹೋಲ್ಡ್ ಮಾಡಿದ್ರು ಕೂಡ ಅದು ತುಂಬಾನೇ ವೆಯ್ಟ್ ಮಾಡಿಸ್ತು. ಸೊ ಹಾಗಾಗಿ ನಾವು ಇದನ್ನ ಎಕ್ಸಿಟ್ ಆದ್ವಿ. ನೀವು ನೋಡ್ಬೋದು, ನಾನು 397ಗೆ ಎಕ್ಸಿಟ್ ಆಗಿದ್ದೆ, ಈಗ ಮತ್ತೆ 381 380 ಸಮಥಿಂಗ್ ಅಲ್ಲಿ ಪ್ರೀಮಿಯಂ ಮೂವ್ ಆಗ್ತದೆ. ಇನ್ನು ಮೂವ್ ಆಗುತ್ತೆ, ಇನ್ನು ಡೈರೆಕ್ಟ್ಲಿ ಇದು ಮೂವ್ ಆಗುತ್ತೆ. ಸೊ ಹಾಗಾಗಿ ನಡೆಯುತ್ತೆ, ಕೆಲವೊಂದು ಬಾರಿ ಇದೆಲ್ಲವೂ ಕೂಡ ಆಗುತ್ತೆ. ಬಟ್ ಐ ಹೋಪ್ ನಿಮಗೆ ನಾನು ಯಾವ ರೀತಿ ಎಂಟ್ರಿ ಪ್ಲಾನ್ ಅನ್ನ ಪಡೆದಿದ್ದೆ, ಯಾವ ಬೇಸ್ಡ್ ಆಗಿ ನಾನು ಇಲ್ಲಿ ಎಂಟ್ರಿ ಪ್ಲಾನ್ ಅನ್ನ ಮಾಡಿದೆ ಅಂಡ್ ಯಾವ ರೀತಿ ನಮಗೆ ಮೊಮೆಂಟಮ್ ಆಯ್ತು ಎಲ್ಲವೂ ಕೂಡ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಇಫ್ ಇನ್ ಕೇಸ್ ನಿಮಗೂ ಕೂಡ ಇದೇ ರೀತಿ ಟ್ರೇಡಿಂಗ್ ನ ಕಲಿಬೇಕು, ಆಪ್ಷನ್ ಟ್ರೇಡಿಂಗ್ ನ ಈ ರೀತಿ ಪ್ರಾಪರ್ಲಿ ಕಲಿಬೇಕು ಅಂತ ಆಸಕ್ತಿ ಇದ್ರೆ, ನಾಟ್ ಲೈಕ್ ಜಸ್ಟ್ ಬುಕ್ ನಾಲೆಜ್ ಅನ್ನ ಬಿಟ್ಟು ಪ್ರಾಪರ್ ಒಂದು ಪ್ರೊಫೆಷನಲ್ ವೇಲಿ ಯಾವ ರೀತಿ ನೀವು ಆಪ್ಷನ್ ಟ್ರೇಡಿಂಗ್ ನ ಮಾಡಬಹುದು ಅನ್ನೋದನ್ನ ಕಲಿಯುವ ಆಸಕ್ತಿ ಇದ್ರೆ, ಇದೇ ಶನಿವಾರ ಒಂದು ಸ್ಪೆಷಲ್ ಕ್ಲಾಸ್ ಅನ್ನು ನಾನು ಕಂಡಕ್ಟ್ ಮಾಡ್ತಾ ಇದ್ದೇನೆ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಸೊ ಸ್ಪೆಷಲ್ ಕ್ಲಾಸ್ ಆಗಿರುತ್ತೆ. ಇದರಲ್ಲಿ ನೀವು ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಯಾವ ರೀತಿ ಪ್ರಾಫಿಟ್ ನ ಮಾಡಬಹುದು ಅಥವಾ ಕೆಲವೊಂದು ಸೀಕ್ರೆಟ್ ಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇದ್ದೇನೆ. ಜಸ್ಟ್ 51 ರುಪೀಸ್ಗೆ ಈ ಕ್ಲಾಸ್ ಇರುತ್ತೆ. ಬಿಕಾಸ್ ಹೊಸ ವರ್ಷಕ್ಕೆ ಒಂದು ಸ್ಪೆಷಲ್ ಕ್ಲಾಸ್ ಅನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಬಿಕಾಸ್ ಹೊಸ ವರ್ಷಕ್ಕೆ ನಿಮ್ಮ ಪ್ಲಾನ್ ಯಾವ ರೀತಿ ಇರಬೇಕು, ಯಾವ ರೀತಿ ನೀವು ಆಪ್ಷನ್ ಟ್ರೇಡಿಂಗ್ ನ ಮಾಡಬಹುದು, ಎಲ್ಲವನ್ನು ಕೂಡ ಇದರಲ್ಲಿ ನಾನು ಡಿಸ್ಕಸ್ ಮಾಡ್ಲಿಕ್ಕೆ ಇದ್ದೇನೆ. ಸೊ ಇಫ್ ಇನ್ ಕೇಸ್ ಜಾಯ್ನ್ ಆಗ್ಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಅದರ ಮೂಲಕ ನೀವು ಜಾಯ್ನ್ ಆಗಬಹುದು. ಸೊ ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್.